ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಆಟೋ ಕನ್ನಡಿಗ. ಬೋಣಿ ದುಡ್ಡನ್ನ ನಮ್ ಚಿಕ್ಕ ಸಾಹೇಬ್ರ ಕೈಲಿ ಇಸ್ಕೊಳ್ತಾ ಇದ್ದೀನಿ. ಕೊಡಿ ಸರ್, ಕೊಡಿ. ಇವತ್ತಕ್ಕ ಈಸಿ ಕೊಟ್ಟ. ಕ್ಯಾಮ್ರಾ ನೋಡಿನಾ, ಕ್ಯಾಮ್ರಾ ನೋಡ್ಬಿಟ್ಟು ಕೊಟ್ರ. ಸೊ ಹೋಗೋಣ ಇವಾಗ ಡ್ಯೂಟಿ ಮೇಲೆ. ಇವತ್ತು ಸ್ವಲ್ಪ ಲೇಟ್ ಆಗಿ ಆಯ್ತು. ಇವಾಗ ಹತ್ತಿಲ್ಲ, ಮೈಕೈ ನೋವು, ಫುಲ್ ಪೈನು, ಬಾಡಿ ಪೈನು, ಎದ್ದೇಳಕ್ಕೆ ಆಯ್ತಾ ಇಲ್ಲ. ಸರ್, ಇವ್ರು ಬೆಳಿಗ್ಗೆ ಹೆಂಗಪ್ಸೋರ್ ಗೊತ್ತಾ? ನಾನು ವಿತೌಟ್ ಶರ್ಟ್ ಮಲಗಿರ್ತೀನಲ್ಲ, ಕೈ ಹಾಕಿ ಹಾಕಿ ಎಳ್ದು ಹೇಳ್ಬೇಡ ಅದೆಲ್ಲ. ನೀವು ಮಾತಾಡಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಆಟೋ ಕನ್ನಡಿಗ. ಮಗ ಅಯ್ಯಾನಲ್ಲಿ ಏನಿಲ್ಲ, ಅಜಾನ್. ಇವ್ರಿಗೂ ನೆಗಡಿ ಕಮ್ಮಿನೇ ಆಯ್ತಾ ಇಲ್ಲ. ಕತ್ತೆ ಕತ್ತೆ ಬಿಡು ಬಿಡು ಬಿಡು. ಏನಮ್ಮ ಆಟೋದಲ್ಲಿ ನಿಂಚಿತೀರಿ? ಆಟೋ ಕನ್ನಡಿಗ ನಿಮ್ಮ ರಿಲೇಷನ್ ಕಾರಲ್ಲ ಮಗ ರೀತಿ ಹೌದಾ? बिशेगम नहीं कतरता आ रहा नहीं है जाल तक में जाओ. नाक में झांक रहा हूँ. बाय बाय. बहुत ऐसे पैसे रख लेगा ಹಿಂಗೆ ರಾವ್ಲೆಗಾದ್ದು ಕಲ್ಕತ್ತು ನೀವು ಬಸ್. ಸೊ ಇವತ್ತು ಕೂಡ ಸ್ವಲ್ಪ ಡ್ಯೂಟಿ ಲೇಟ್ ಆಗಿ ಬಂದಿರೋದು. ಆಯ್ತಾ ಇಲ್ಲ ನನ್ನ ಕೈಯಲ್ಲಿ. ಬೆಳಿಗ್ಗೆ ಹೇಳೋದೇ ಆಯ್ತಾ ಇಲ್ಲ. ಇನ್ನೂವರೆಗೂ ಫುಲ್ ಬಾಡಿ ಪೇನ್ ಹಂಗೆ ಇದೆ. ಆತರ ತಗೊಂಡ್ಬಿಟ್ಟು ಬಾಡಿ ಪೇನು ಅಂತ ಡ್ಯೂಟಿ ಆಫ್ ಮಾಡ್ಕೊಂಡು ಕುತ್ಕೊಳ್ಳೋಕ್ಕೂ ಆಗಲ್ಲ. ಇವತ್ತು ಹಬ್ಬ ಇರೋದ್ರಿಂದ ಸ್ವಲ್ಪ ಲೇಟ್ ಆಗಿ ಡ್ಯೂಟಿ ಬರ್ಬೋದು, ಹೇಳಕ್ ಆಗಲ್ಲ. ಅದಕ್ಕೆ ನಾನು ಕೂಡ ಸ್ವಲ್ಪ ಲೇಟ್ ಆಗೇ ಬಂದೆ. ನಾನು ಅನ್ಕೊಂಡಿದ್ದೆ ಇವತ್ತು ಸ್ವಲ್ಪ ಬೇಗ ಬರೋಣ ಅಂತ. ನೋಡೋಣ ಏನೇನಾಗುತ್ತೆ. ಆದಷ್ಟು ಡ್ಯೂಟಿನ ಮಾಡಕ್ ಟ್ರೈ ಮಾಡೋಣ. ಇವತ್ತು ಟಾರ್ಗೆಟ್ ಬೇಡ, 30 ಡ್ಯೂಟಿ ಟಾರ್ಗೆಟ್ ಬೇಡ. ಯಾವ್ದು ಸಿಗುತ್ತದು, ಲೋಕಲ್ ಲಾಂಗು ಎಲ್ಲದಕ್ಕೂ ಜೈ. ಯಾಕಂದ್ರೆ ಗ್ಯಾಸ್ ಫುಲ್ ಟ್ಯಾಂಕ್ ಇದೆ. ಸುಮ್ನೆ ಡ್ಯೂಟಿ ಆನ್ ಮಾಡ್ಕೊಂಡು ಹೋಯ್ತಾ ಇರೋದು. ಯಾವ್ದೇ ಸಿಗ್ಲಿ, ಲೋಕಲ್ ಸಿಗ್ಲಿ ಲಾಂಗ್ ಸಿಗ್ಲಿ, ನೋಡೋಣ ಯಾವ್ದು ಸಿಗುತ್ತೆ ಎಲ್ಲದಕ್ಕೂ ಜೈ ಅನ್ಬಿಡೋಣ. ಇವತ್ತು ಫಸ್ಟ್ ಬಾಡಿಗೆ ಡ್ರಾಪ್ ಮಾಡಿದ್ದಾಯ್ತು. ಒಂದ್ ಬಾಡಿಗೆ ಬಂತು ಎಲ್ಲಿಗೆ, ಗೊರವಂಟ ಪಾಳ್ಯಕ್ಕೆ. ಅಕ್ಸೆಪ್ಟ್ ಮಾಡಿದೀನಿ. ಪಿಕಪ್ ಹೋಗಿದ್ದೀನಿ. 3 ನಿಮಿಷ ವೆಯ್ಟ್ ಮಾಡಿದೆ. ಪ್ಯಾಸೆಂಜರ್ ಫೋನ್ ಮಾಡಿದೆ, ಬರ್ತಾ ಇದೀನಿ ಒಂದ್ 10 ನಿಮಿಷ ವೆಯ್ಟ್ ಮಾಡಿ ಅಂತಂದ್ರು. ವೆಯ್ಟ್ ಮಾಡಿದೆ, ಪ್ಯಾಸೆಂಜರ್ ಬರ್ಲಿಲ್ಲ. ಲಾಸ್ಟ್ ಅಲ್ಲಿ ಅವರೇ ಕ್ಯಾನ್ಸಲ್ ಮಾಡ್ಕೊಂಡು ಹೋದ್ರು. ಏನ್ ಮಾಡೋದು ಹೇಳಿ, ಹಿಂಗಾದ್ರೆ. ಲೈನ್ 3 ಅಪಾರ್ಟ್ಮೆಂಟ್ ಒಳಗಡೆ ನನ್ಗೆ ಯಾವ್ದು ಸಿಗುತ್ತದು ಎಲ್ಲದಕ್ಕೂ ಜೈ. ಇವತ್ತಂದ್ರು ಯಾವ್ದು ಬಿಡಲ್ಲ, ಎಲ್ಲಾ ಆಪಲ್ ಡ್ಯೂಟಿ ಮಾಡ್ಬಿಡ್ತೀನಿ. ಒಂದೇ ಆಪಲ್ ಡ್ಯೂಟಿ ಮಾಡೋಣ ಅಂತ ಆಗಲ್ಲ. ಟಾರ್ಗೆಟ್ ಫಿಕ್ಸ್ ಆಗಲ್ಲ, ಇನ್ನೊಂದು ಡ್ಯೂಟಿಗಳು ಕೂಡ ಕಂಪ್ಲೀಟ್ ಆಗಲ್ಲ. ಅದಕ್ಕೆ ಯಾವ್ದ್ರಲ್ಲಿ ಸಿಗುತ್ತೋ ಎಲ್ಲಾದ್ರಲ್ಲೂ ಜೈ ಎಂದು ಮುಗಿಸ್ಕೊಂಡ್ಬಿಡ. ಕೆಲವೊಬ್ರು ಫ್ಲಾಟ್ ನಂಬರ್ ಮೆಸೇಜ್ ಹಾಕಿ ಹಾಕಿ ಸಾಕಾಗದಿತ್ತು. ಆಮೇಲೆ ಹಾಕ್ತಾರೆ ಫ್ಲಾಟ್ ನಂಬರ್ ಗೊತ್ತಾದ್ರೆ ಅಲ್ವಾ ಈ ಒಳಗಡೆ ಎಂಟ್ರಿ ಕೊಡೋದು. ಅದ್ರಲ್ಲಿ ಅಪಾರ್ಟ್ಮೆಂಟ್ ಡ್ಯೂಟಿ ನಾನು ಹೊಡೆಯಕ್ ಹೋಗಲ್ಲ. ಬಟ್ ಏನ್ ಮಾಡೋದು, ನಮ್ ಪ್ರಾಬ್ಲಮ್. ಲೋಕಲ್ ಇಲ್ಲ, ಲಾಂಗು ಇಲ್ಲ, ಏನ್ ಮಾಡೋದು ಹೇಳಿ. ಯಾವ್ದು ಬಿಡ್ತಾರೆ 1 ಅವರ್ ಅಲ್ಲಿ ನೋಡಿ. 11:21, 11:22, 11:31, 12:07, 1, 2, 3, 4. 1 ಅವರ್ ಅಲ್ಲಿ 4 ಡ್ಯೂಟಿ ಮಾಡ್ಕೊಂಡೆ. ಅದಾದ್ಮೇಲೆ ನೋಡೋಣ ಇನ್ನೊಂದ್ ಸ್ವಲ್ಪ ಹೊತ್ತು ವೇಟ್ ಮಾಡೋಣ. ಇಲ್ಲಿ ಬಂದ್ರೆ ಸರಿ, ಇಲ್ಲ ಅಂತಂದ್ರೆ ಬೇರೆ ಏರಿಯಾ ಕಡೆ ಶಿಫ್ಟ್ ಆಗೋಣ. ಏನಂತಂದ್ರೆ ಒಂದೇ ಏರಿಯಾದಲ್ಲಿ ಕೂತ್ಕೊಂಡಿದ್ರೆ ಡ್ಯೂಟಿಗಳು ಬೀಳಲ್ಲ. ಇಲ್ಲಿಂದ ಅಲ್ಲಿ ಮೂವ್ ಆಗ್ತಾ ಇರ್ಬೇಕು. ಖಾಲಿನೇ, ಏನು ಮಾಡಕ್ಕಾಗಲ್ಲ. ಕೆಲವೊಂದ್ಸಾರಿ ಡ್ಯೂಟಿಗಳು ಕಂಟಿನ್ಯೂ ಬೀಳ್ತವೆ, ಕೆಲವೊಂದ್ಸಾರಿ ಬೀಳಲ್ಲ. ನಾವ್ ಅನ್ಕೊಂಡಂಗೆಲ್ಲ ಆಗುತ್ತಾ ಅಲ್ವಾ? ಸೊ ಬನ್ನಿ ಸ್ವಲ್ಪ ಹೊತ್ತು ವೇಟ್ ಮಾಡಿ ಆಮೇಲೆ ಮತ್ತೆ ಡ್ಯೂಟಿ ಕಂಟಿನ್ಯೂ ಮಾಡೋಣ. ಗಾಡಿ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಚೆಕ್ ಲೈಟ್ ಅದೊಂದ್ ಸ್ವಲ್ಪ ಚೆಕ್ ಮಾಡ್ಬೇಕು. ಹಾಗೆ ಮೊಬೈಲ್ ಚಾರ್ಜಿಂಗ್ ಕೇಬಲ್ ಅದು ಚಾರ್ಜ್ ಆಗ್ತಾ ಇಲ್ಲ. ಅದನ್ನ ಸ್ವಲ್ಪ ನೋಡ್ಕೋಬೇಕು. ನೋಡೋಣ ಹೆಗಡೆ ನಗರ್ ಕಡೆ ಹೋದ್ಮ ಅಂತಂದ್ರೆ ಡ್ಯೂಟಿ ಮಾಡ್ಕೊಂಡು ಸ್ವಲ್ಪ ಚೆಕ್ ಮಾಡಿಸ್ಕೊಂಡ್ ಬರೋಣ. ಒಬ್ನೇ ಗಾಡಿನ ಎತ್ಕೊಂಡು ನೋಡ್ತಾ ಇದೀನಿ. ಸ್ವಲ್ಪ ಕ್ಲೀನ್ ಮಾಡಿಸ್ಬೇಕು, ಆಮೇಲೆ ಮಾಡ್ಸೋಣ. ಇದೇನಿದು ಈ ರೇಂಜ್ ಆಯಿಲ್ ಲೀಕ್ ಆಗ್ತೈತೆ. ಆಯಿಲ್ ಚೆಕ್ ಮಾಡೋಣ. ಆಮೇಲೆ ನೋಡೇ ಇರ್ಲಿಲ್ಲ ನಾನು, ಇವಾಗ ನೋಡಿದ್ದು. ಸ್ವಲ್ಪ ಸರ್ವಿಸ್ ಬೇರೆ ಮಾಡಿಸ್ಬೇಕು, ಮಾಡ್ಸೋಣ. ಆಮೇಲೆ ಆಯಿಲ್ ನೋಡಿದ್ರೆ ಈ ರೇಂಜ್ ಲೀಕ್ ಆಗೈತೆ. ಬೋಲ್ಟ್ ಲೂಸ್ ಆಗೈತೋ ನನಗೆ ಗೊತ್ತಿಲ್ಲ. ಆಮೇಲೆ ಚೆಕ್ ಮಾಡೋಣ. ಆಯಿಲ್ ಅಂಕರು ಇತ್ತು, ಬೆಳಿಗ್ಗೆ ತಾನೇ ಚೆಕ್ ಮಾಡ್ಕೊಂಡ್ ಬಂದಿದ್ದೀನಿ. ಆಯಿಲ್ ಎಲ್ಲ ಇತ್ತು. ಅದು ವೈರಿಂಗ್ ಪ್ರಾಬ್ಲಮ್ ಅಂದ್ಕೊಂಡು ನಾನು ವೈರಿಂಗ್ ನೋಡಕಂತ ಎತ್ತದೆ. ಇವಾಗ ನೋಡ್ತಾ ಇದೀನಿ ಆಯಿಲ್ ಈ ರೀತಿ ಲೀಕೇಜ್ ಆಗಿರೋದು. ಆಮೇಲೆ ಮಾಡ್ಕೋಣ. ತಲೆನೇ ಸುತ್ತಬೇಕಾಗುತ್ತೆ. ಬೆಳಗ್ಗೆ ನಾ ಟಿಫಿನ್ ಮಾಡಿಲ್ಲ, ಏನಿಲ್ಲ. ಫುಲ್ ತಲೆ ಸುತ್ತೈತೆ. ಓ, ತಲೆನೇ ಸುತ್ತಕ್ ಸ್ಟಾರ್ಟ್ ಆಯ್ತು. ಟಿಫಿನ್ ಇಲ್ಲ, ಏನಿಲ್ಲ, ಊಟನೂ ಇಲ್ಲ ಹೊಟ್ಟೆಲಿ. ಎಕ್ದಮ್ ತಲೆನೂ ಸುತ್ತಕ್ ಸ್ಟಾರ್ಟ್ ಆಯ್ತು. ಹೋಗೋಣ ಆಮೇಲೆ ಮಾಡಿಸ್ಕೊಂಡ್ ಬರೋಣ. ಅದು ಆಯಿಲ್ ಚೇಂಜ್ ಮಾಡಿಸ್ಬೇಕು. ಬಟ್ ಏನಂತಂದ್ರೆ ಎಲ್ಲ ಅಮೌಂಟ್ ಒಂದಿಲ್ಲ. ಡ್ಯೂಟಿ ಮಾಡಿನೇ ಎಲ್ಲ ರೆಡಿ ಮಾಡಿಸ್ಬೇಕು. ನೋಡೋಣ ಆಮೇಲೆ ಫಸ್ಟ್ ಡ್ಯೂಟಿ ಮಾಡೋಣ.
ಹಿಂಗ್ ಬಗೀತಲ್ಲ ತಲೆನೇ ಸತ್ತಕ್ ಸ್ಟಾರ್ಟ್ ಆಗ್ಬಿಟ್ಟೈತಿ. ಪರವಾಗಿಲ್ಲ, ನೋಡೋಣ ಆಮೇಲೆ. ನಿಜವಾಗ್ಲೂ ಹೇಳ್ತಾ ಇದೀನಿ, ಫುಲ್ ಅಂದ್ರೆ ಫುಲ್ ಬೋರು ಸುಸ್ತು ನಿದ್ದೆ. ಏನಕ್ಕೆ ಗೊತ್ತಾ, ಡ್ಯೂಟಿಗಳು ಬಿಡ್ತಾ ಇಲ್ಲ. 7 ಡ್ಯೂಟಿ ಮಾಡಿದೀನಿ, 700 ರೂಪಾಯಿ ಅರ್ನ್ ಮಾಡಿದ್ದೀನಿ. ಡ್ಯೂಟಿಗಳಿಂದ ತಲೆ ಚಿಟ್ಟು ಹಿಡಿತೈತೆ, ಫುಲ್ ಪೈನ್. ಅದಕ್ಕೆ ಇವಾಗ ಸೀದಾ ಮನೆಗೆ ಹೋಗ್ಬಿಡೋಣ ಅಂತ ಯೋಚನೆ ಮಾಡಿದ್ದೀನಿ. ಮನೆಗೆ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಸ್ವಲ್ಪ ಕಟಿಂಗ್ ಗಿಟಿಂಗ್ ಮಾಡಿಸ್ಕೊಂಡು ಬರೋಣ ಅಂತ ಯೋಚನೆ. ನೋಡೋಣ, ಇವಾಗಂತೂ ಆಗ್ತಾ ಇಲ್ಲ ನನ್ ಕೈಯಲ್ಲಿ. ತಲೆ ಕೆಟ್ಟ ಸೀದಾ ಕಾಲಿನ ಹೊಡೆದು. ನಾನಿರೋದು ಇವಾಗ ಕಮ್ಮನಹಳ್ಳಿ, ಲೋಕಲ್ ಇಲ್ಲ ಲಾಂಗು ಇಲ್ಲ, ಯಾವ ಬಾಡಿಗೆನೂ ಬರ್ತಾ ಇಲ್ಲ. ಇದೇ ಬೇಕು ಅದೇ ಬೇಕು ಅಂತ ಏನಿಲ್ಲ. ಅದ್ರಿಂದ ಯಾವ್ದು ಸಿಗುತ್ತೆ ಅದು ಜೈ. ಯಾವ್ದಾದ್ರು ಸಿಗ್ಲಿ, ಲೋಕಲ್ ಆದ್ರೂ ಸಿಗ್ಲಿ, ಲಾಂಗ್ ಆದ್ರೂ ಸಿಗ್ಲಿ, ಹೋಗ್ಬಿಡೋಣ ಅಂತ ನನ್ನ ಪ್ಲಾನು. ಇಲ್ಲಿ ನೋಡಿದ್ರೆ ಯಾವ್ದು ಬರ್ತಾ ಇಲ್ಲ, ಒತ್ತಾಡ್ತಾ ಇದ್ದೀನಿ ಡ್ಯೂಟಿಗಳಿಲ್ದೆ. ಅದಕ್ಕೆ ಖಾಲಿನೇ ಮನೆ ಕಡೆ ಹೋಗ್ಬಿಟ್ಟು ಸ್ನಾನ ಗೀನ ಮಾಡ್ಕೊಂಡು 3:30-4 ಗಂಟೆ ಹಂಗ್ ಬರೋಣ. ಆಗಲ್ಲ, ಹೆಂಗಿದ್ರೆ ಆಗಲ್ಲ, ಡ್ಯೂಟಿ ಮಾಡಕ್ ಆಗಲ್ಲ. ತಲೆ ಕೆಟ್ಟೋಗ್ಬಿಡುತ್ತೆ, ತಲೆ ಬಿಟ್ಟೈತೆ ನಂದು. ಫುಲ್ ಐತಲ್ಲ ಟೆನ್ಷನ್ಗೆ, ಫುಲ್ ಟೆನ್ಷನ್. 25ನೇ ತಾರೀಕು ಒಳಗಡೆ 17,000 ರೂಪಾಯಿ ಬೇಕು. ಟೈಮ್ ಎಷ್ಟು ದಿನ? ಇದಷ್ಟು 15, 10 ದಿನದಲ್ಲಿ 17,000. ಡ್ಯೂಟಿಗಳು ಆಗ್ತಾ ಇಲ್ಲ, ಡ್ಯೂಟಿಗಳು ಬೀಳ್ತಾ ಇಲ್ಲ. ಡ್ಯೂಟಿಗಳು ಬಿದ್ರೇನೆ ನಾವು ಮಾಡಕ್ ಆಗೋದು. ಡ್ಯೂಟಿಗಳು ಬೀಳಿಲ್ಲ ಅಂತಂದ್ರೆ ಏನ್ ದುಡಿತೀರಾ, ಏನ್ ಮಾಡ್ತೀರಾ? ಎಷ್ಟು ದುಡಿದ್ರು ಉಪಯೋಗನೇ ಇಲ್ಲ. ಯಾಕಂತಂದ್ರೆ ದುಡಿಬೇಕು. ನೋಡಿ, ನಾನು ಓಪನ್ ಅಪ್ ಆಗಿ ಹೇಳ್ತೀನಿ, ಡ್ಯೂಟಿ ಮಾಡಿದ್ರೇನೆ ನಮ್ಗೂ ಅದು 30 ರೂಪಾಯಿ ಬರ್ಲಿ, 50 ರೂಪಾಯಿ ಬರ್ಲಿ, 300 ರೂಪಾಯಿ ಬರ್ಲಿ, ನಾನು ಒಟ್ನಲ್ಲಿ ಡ್ಯೂಟಿ ಮಾಡಿದ್ರೆ ನಿಲ್ತಾನೆ ಇಲ್ಲ. ತಲೆ ಕೆಟ್ಟ ಹೋಗ್ಬಿಡುತ್ತೆ. ಸೀದಾ ಹೋಗ್ಬಿಟ್ಟು ಕಟಿಂಗ್ ಮಾಡಿಸ್ಕೊಂಡು ಸ್ವಲ್ಪ ತಲೆ ಚಿಟ್ಟು ಹಿಡ್ದೈತ್ ನಂದು. ಆಗಲ್ಲ, ಒಂದ್ ಮಾತ್ರ ತಗೊಂಡು 2 ಅವರ್ ರೆಸ್ಟ್ ಮಾಡಿ ಬರೋಣ. ಗಾಡಿಲೇ ಇದ್ರೆ ಆಗಲ್ಲ. ಲೋಕಲ್ ಡ್ಯೂಟಿ ಸಿಗ್ತಾ ಇರ್ಲಿಲ್ಲ, ಅದಕ್ಕೆ ಲಾಂಗ್ ಡ್ಯೂಟಿನಾದ್ರು ಮಾಡೋಣ ಅಂತ ಒಂದು ಈಜಿಪುರಕ್ಕೆ ಹಾಕೊಂಡ್ ಬಂದೆ. ಕೂತಿದ್ದೆ ಮನೆ ಹತ್ರ. ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಚೆನ್ನಾಗ್ ಕಾಣಿಸ್ತಾ ಇದೀನಲ್ವಾ. ಮನೆ ಹತ್ರ ಬಂದು ಅಂಗಡಿ ಹತ್ರ ಬಂದು ಕೂತಿದ್ದೆ. ಅಂಗಡಿಯಿಂದ ಒಂದು ಈಜಿಪುರಕ್ಕೆ ಬಂದು ಕರ್ಕೊಂಡ್ ಬಂದ್ ಬಿಟ್ಟಿದೀನಿ. ಇವಾಗ ಇಲ್ಲಿಂದ ಬ್ರೋಕ್ಫೀಲ್ಡ್ ಬಂದ್ ಬಿದ್ದಿದೆ, ಪ್ಯಾಸೆಂಜರ್ಗೋಸ್ಕರ ವೈಟಿಂಗ್. ಪ್ಯಾಸೆಂಜರ್ ಬಂದ್ರೆ ಕರ್ಕೊಂಡೋಗಿ ಡ್ರಾಪ್ ಮಾಡಿ ಮತ್ತೆ ಅಲ್ಲಿಂದ ನೋಡೋಣ ಯಾವ್ದು ಸಿಗುತ್ತೆ. ಇವತ್ತಂಗ್ರು ಲೋಕಲ್ ಅಂಗ್ರು ಆಗ್ಲಿಲ್ಲ, ಲಾಂಗ್ ಹೊಡೆಯೋಣ. ಸೊ ಬನ್ನಿ, ಪೀಕ್ ಅವರಲ್ಲಿ ಎಷ್ಟಾಗುತ್ತೆ ಅಷ್ಟು ಡ್ಯೂಟಿಗಳನ್ನ ಮಾಡ್ಕೊಂಡು ಇವಾಗ ಸೀದಾ ಮನೆ ಕಡೆ ಹೋಗ್ಬೇಕು. ಯಾಕಂದ್ರೆ ಫುಲ್ ತಲೆ ನೋಯ್ತೈತೆ ಗುರುಗ. ಒಂದು ಸೈಡ್ ಫುಲ್ ನೋವ್ತೈತೆ, ಇಲ್ಲಿಂದ ಇಕ್ಕತ್ತು ಹೆವಿ ನೋಯ್ತೈತೆ. ಹೋಗ್ಬಿಟ್ಟು ರೆಸ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಲಾಸ್ಟ್ ಇನ್ನೊಂದ್ 2 ಡ್ಯೂಟಿ ಮಾಡ್ಕೊಂಡ್ ಬಿಡೋಣ ಅಂತ. 9 ಟ್ರಿಪ್ ಎಷ್ಟು ಮಾಡಿದೀನಿ, ಇದ್ರಲ್ಲಿ ಒಂದ್ ಸ್ವಲ್ಪ ಮಾಡಿದೀನಿ. ಯಾವ್ದ್ರಲ್ಲಿ ಸಿಗುತ್ತೆ ಅದ್ರಲ್ಲಿ ಡ್ಯೂಟಿ ಮಾಡ್ಕೊಂಡು 1,500 ರೂಪಾಯಿ ಮಾಡ್ಕೊಂಡೆ. ಇದೊಂದ್ 50 ಇಲ್ಲ 100 ರೂಪಾಯಿ 2 ಡ್ಯೂಟಿ ಮಾಡ್ಕೊಂಡು, ಅಂದ್ರೆ ಇವಾಗ ನಾನಿದ್ದೀನಿ ರಾಮಮೂರ್ತಿ ನಗರ, ಕಲ್ಯಾಣ ನಗರದಿಂದ ನಾಗವಾರದಿಂದ ಅಮೃತಹಳ್ಳಿ, ಯಾವ್ದಾದ್ರು ಒಂದ್ ಡ್ಯೂಟಿ ಹಾಕೊಂಡು ಹೋಗೋಣ ಅಂತ ಪ್ಲಾನ್. ನೋಡೋಣ ಸಿಗುತ್ತೆ ಇಲ್ವೋ ಗೊತ್ತಿಲ್ಲ, ಗ್ಯಾರಂಟಿ ಅಂಕೂ ಇಲ್ಲ. ಸಿಕ್ಕಷ್ಟು ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಡ್ಯೂಟಿಗಳು ಬರ್ತಾ ಇತ್ತು, ಅಲ್ಲಿ ಕಾಡುಗುಡಿಗೆ ಹೋಗಿದ್ದೆ. ಕಾಡುಗುಡಿಯಲ್ಲಿ ಸಖತ್ತಾಗಿ ಡ್ಯೂಟಿಗಳು ಬರ್ತಾ ಇತ್ತು. ಪ್ರೆಸ್ಟೀಜ್ ಶಾಂತಿನಿಕೇತನ್ ಮಾಲ್ ಅಲ್ಲೋದೆ. ಅಲ್ಲಿಂದ ಬರ್ತಾ ರಾಮಮೂರ್ತಿ ನಗರ ಹಾಕೊಂಡ್ ಬಂದೆ. ಮತ್ತೆ ಇಲ್ಲಿಂದ ಇವಾಗ ಈ ಕಡೆ ಕಲ್ಯಾಣ ನಗರ, ಆ ಕಡೆ ಹಾಕೊಂಡು ಹೋಗ್ತೀನಿ. ಈಜಿಪುರ ಅಂದ್ರೆ ನಾನು ಇದ್ದಿದ್ದೆ ಜಕ್ಕೂರಿಂದ ಈಜಿಪುರದಿಂದ ಮಾರ್ತಳ್ಳಿಯಿಂದ ಬ್ರೋಕ್ಫೀಲ್ಡ್ ಇಂದ ಪ್ರೆಸ್ಟೀಜ್ ಶಾಂತಿನಿಕೇತನದಿಂದ ಬ್ರಿಗೇಡ್ ಮಾಲ್ ಇದೆ, ನೆಕ್ಸಸ್ ಯಾವ್ದೋ ಮಾಲ್ ಇದೆ, ಆ ಮಾಲ್. ಅಲ್ಲಿಂದ ರಾಮಮೂರ್ತಿ ನಗರ. ಇವಾಗ ಇಲ್ಲಿಂದ ಹಿಂಗ ಹಾಕೊಂಡು ಹೋಗ್ಬಿಡ. ಆಗ್ತಿಲ್ಲ ನನ್ ಕೈಯಲ್ಲಿ, ಫುಲ್ ಹೆವಿ ತಲೆ ನೋಯ್ತೈತೆ. ಅದಕ್ಕೆ ಸೀದಾ ಮನೆಗೆ ಹೋಗ್ಬಿಡೋಣ. ಮೊದ್ಲೇ ಸ್ವಲ್ಪ ಬೆಳಿಗ್ಗೆನೆ ಇತ್ತು, ಬಟ್ ಇವಾಗ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟೈತೆ. ಅದಕ್ಕೆ ಅಂಗಡಿಗೆ ಏನ್ ಐಟಮ್ ಬೇಕಾಗಿತ್ತು ಎಲ್ಲ ತಗೊಂಡಿದೀನಿ. ಇವಾಗ ಅವ್ರ ಅಂಗಡಿ ಕ್ಲೋಸ್ ಮಾಡಿರ್ತಾರೆ, ನಾನ್ ಸೀದಾ ಹೋಗಿ ಮಾತ್ರ ತಗೊಂಡ್ ಮಲಗದೆ ನನ್ ಕೆಲ್ಸ. ವಿಡಿಯೋ ಎಡಿಟ್ ಅಂಕೂ ಆಗಲ್ಲ ನನ್ ಕೈಯಲ್ಲಿ. ಇವಾಗ ಹಿಡ್ಕೊಂಡ್ಬಿಟ್ಟೈತೆ ಈ ರೇಂಜ್ಗೆ, ಏನು ಮಾಡಕ್ ಆಯ್ತಲ್ಲ, ಹಂಗ ಆಗ್ಬಿಟ್ಟೈತೆ. ಅಲ್ಲಿಂದ ಖಾಲಿನ ಬಂದ್ಬಿಟ್ಟೆ, ಅದೊಂದು ಡ್ಯೂಟಿ ಮಾಡ್ಕೊಂಡು ಆಗ್ಲಿಲ್ಲ ನನ್ ಕೈಲಿ. ಇವಾಗ ಸೀದಾ ಮನೆಗೆ ಹೋಗಿ ಮಾತ್ರ ತಗೊಂಡ್ ಮಲಗದೆ. ನನ್ನ ಕೈಯಲ್ಲಿ ಆಯ್ತಾ ಇಲ್ಲ, ಫುಲ್ ಒಂದೇ ಸಮನೆ ಈ ಕಣ್ಣು ಇಲ್ಲಿ ಫುಲ್ ಪೈನ್. ತೋರ್ಸ್ಕೊಂಡ್ ಬಂದ್ಬಿಡೋಣ ಅಂದ್ರೆ ಕಾಸಿಲ್ಲ ಇವಾಗ. ನೋಡೋಣ ನೆಕ್ಸ್ಟ್ ಟೈಮ್. ನನ್ನ ಕೈಯಲ್ಲಿ ಆಯ್ತಾ ಇಲ್ಲ, ಈಗ ಮನೆಗೆ ಹೋಗಿ ಪಾಚ್ಕೊಂಡು ನಾಳೆ ಬೆಳಿಗ್ಗೆ ಎದ್ದು ಎಡಿಟ್ ಮಾಡ್ಕೊಂಡು ಈಗ ಸ್ವಲ್ಪ ಲೇಟ್ ಆಗಿ ಹೋಗೋಣ ಡ್ಯೂಟಿ ಮೇಲೆ. ಪರವಾಗಿಲ್ಲ, ಬಟ್ ಈ ಮೂಮೆಂಟ್ ಅಲ್ಲಿ ನನ್ನ ಕೈಯಲ್ಲಿ ಆಗಲ್ಲ, ದುಡ್ಡು ಮಾಡಕ್ ಆಗಲ್ಲ, ಓಡಾಡಕ್ಕೂ ಆಗಲ್ಲ. ನೋಡೋಣ ನೆಕ್ಸ್ಟ್ ಟೈಮ್. ಇವತ್ತಿನ ದುಡಿಮೆ ಆಯ್ತು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್. ಕುಡ್ದಿಲ್ಲ ಗುರುವೆ, ನಾನು ಏನು ಕುಡ್ದಿಲ್ಲ, ಡ್ಯೂಟಿ ಮೇಲೆ ಇದ್ದೀನಿ. ನಾನು ಕುಡಿಯೋದು ಇಲ್ಲ. ಫಸ್ಟ್ ಆಫ್ ಆಲ್ ತುಂಬಾ ಜನ ಅನ್ಕೋಬಹುದು ಕುಡ್ದು ಬಿಟ್ಟು ಇದು ಮಾಡ್ತಾವನೆ ಅಂತ. ನನಗೆ ಆಗ್ತಾ ಇಲ್ಲ, ಇದು ಫುಲ್ ಪೈನ್, ಒಂದೇ ಸಮನೆ ಹೆಡಾಕು, ಅಲ್ಲೇ ನಾವು ಇಷ್ಟು ಅದಕ್ಕೆ ಆಗ್ತಾ ಇಲ್ಲ ನನಗೆ. ನನ್ ಕೈಯಲ್ಲಿ ಆಗ್ಲಿಲ್ಲ ಅಂದ್ರೆ ಫುಲ್ ಪೈನು ಹಂಗಾಗ್ಬಿಟ್ಟಿತ್ತು. ಮನೆಗೆ ಹೋಗಿ ಮನೇಲಿ ಮಲಗಿ ಆಗ್ಲಿಲ್ಲ, ಸೀದಾ ಓಡ್ ಬಂದೆ ಹಾಸ್ಪಿಟಲ್ಗೆ. ತೋರಿಸ್ಕೊಂಡೆ. BP ನಾರ್ಮಲ್, ಪಲ್ಸು ನಾರ್ಮಲ್, ಎಲ್ಲ ನಾರ್ಮಲ್. ಬಟ್ ಲೈಟ್ ಆಗಿ ಜ್ವರ ಇದೆ. ಮಾತ್ರೆ ಕೊಟ್ಟಿದ್ದಾರೆ, ಇಂಜೆಕ್ಷನ್ ಕೂಡ ಮಾಡಿದ್ರು. ಈ ಪೈನ್ ಆಗ್ತೈತೆ.
ಇವಾಗ ಸ್ವಲ್ಪ ಪೈನ್ ಲೈಟ್ ಆಗಿ ಅನಿಸ್ತೈತೆ. ಸೀರೆ ಹೋಗಿ ಮಲ್ಕೋತೀನಿ. ವಿಡಿಯೋ ಸ್ವಲ್ಪ ನಾಳೆ ಲೇಟ್ ಆಗಿ ಬರ್ಬೋದು. ಕೈಯಲ್ಲಿ ಆಯ್ತಾ ಇಲ್ಲ.